ಅಲ್ಲ, ನೀವೇನು ಪ್ರಶ್ನೆ ಇದೆ ಈ ಒಂದು ಪತ್ರಿಕಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಯುವ ನಾಯಕರು ಮತ್ತು ಕೊಪ್ಪಳ ಕ್ಷೇತ್ರದ ಶಾಸಕರಂತ ಮಾನ್ಯ ರಾಘವೇಂದ್ರ ಹಿಟ್ನಾಳ್ರವರೇ, ಹಾಗೆ ಆತ್ಮೀಯರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂಥ ಜನಾರ್ದನ್ ಅವರೇ, ವಾಣಿಜ್ಯ ಉದ್ಯಮಿಗಳು ಮತ್ತು ಆತ್ಮೀಯರಂಥ ವೀರನಗೌಡರು ಪಾಟೀಲ್ರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಮಾಧ್ಯಮದ ಸನ್ಮಿತರೇ, ನಾನು ರಾಜಧಾನಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಕ್ಕಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯನವರು, ಇನ್ನೋರ್ವ ನಾಯಕರಂತ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ಪ್ರೆಸೆಂಟ್ ಇರ್ತಕ್ಕಂಥ ಶಾಸಕರು ಮತ್ತು ಇನ್ನಿತರ ಎಲ್ಲ ಮುಖಂಡರು ಕೂಡ ನಿನ್ನೆ ದಿವಸ ಅವರು ನನಗೆ ಆತ್ಮೀಯವಾಗಿ ಒಂದು ಪಾರ್ಟಿಗೆ ಬರಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ನಾಯಕರಿಗೂ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅದರ ಜೊತೆಗೆ ನಿನ್ನೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಒಂದು ನಾಮಿನೇಷನ್ ಕಾರ್ಯಕ್ರಮ ಕೂಡ ಇತ್ತು ಕೊಪ್ಪಳದಲ್ಲಿ. ಭಾಳ ಜನ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಟೀಕೆ ಟಿಪ್ಪಣಿಗಳು ಬರ್ತಕ್ಕಂಥದ್ದು ಸಹಜ. ಈಗ ನಮ್ಮ ಗುರಿ ಏನಂತಂದರೆ, ಅಥವಾ ನನಗೆ ಪಕ್ಷ ಬಿಡ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಕೂಡ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಟಿಕೆಟ್ ಸಿಗೋದು ಅಥವಾ ಸಿಗದೇ ಇರೋದು ಅದು ಭಾಳ ಇಂಪಾರ್ಟೆಂಟ್ ಅಲ್ಲ. ಒಂದು ಕುಟುಂಬದಲ್ಲಿ ಈಗ ಒಂದು ಪಾರ್ಟಿ ಅಂದರೆ ಒಂದು ಕುಟುಂಬ ಅಂತ ಟ್ರೀಟ್ ಮಾಡಬೇಕು. ಆ ಕುಟುಂಬದಲ್ಲಿ ಆ ಸೌಜನ್ಯತೆ ಇಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಒಂದು ದಿನ ಕೂಡ ರಾಜ್ಯದ ನಾಯಕರು ಈ ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು ಅಥವಾ ಪಾರ್ಟಿ ಸಂಘಟನೆ ಇರ್ಬೋದು, ಒಂದು ದಿವಸ ಕೂಡ ನಮ್ಮ ಅವತ್ತು ಈಗ ಹಿಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಯಾರು ಕೂಡ ಒಂದು ಚರ್ಚೆಯನ್ನು, ವಿಮರ್ಶೆಯನ್ನು, ಸಂಘಟನೆ ಹೇಗೆ ಮಾಡಬೇಕು ಅಥವಾ ಈ ಭಾಗವನ್ನು ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ಎಲ್ಲಿ ಕೂಡ ಅವರು ಮಾಡಿದಂಥ ಹಿನ್ನೆಲೆಯಲ್ಲಿ ನನಗೆ ಭಾಳ ನೋವಾಗಿದೆ. ನನಗೇನು ಟಿಕೆಟ್ ಸಿಗ್ಲಾರ್ದಕ್ಕಂತೇಳಿ ಕೆಲವರು ತಿಳ್ಕೊಂಡಿದ್ದಾರೆ ಪಾರ್ಟಿ ಬಿಟ್ಟು ಬಂದು. ನಾನು ಪಾರ್ಟಿ ಯಾವ ಕಾರಣಕ್ಕೆ ಬಿಟ್ಟಿದ್ದೇನೆ ಅಂದರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ನನಗೇನು ಗುತ್ತಿಗೆ ಅಂತಲ್ಲ, ಕ್ಯಾಂಡಿಡೇಟ್ ನಾನೇ ಆಗ್ಬೇಕಂತಲ್ಲ, ಕನಿಷ್ಠ ಸೌಜನ್ಯತೆ ಇಲ್ಲದಂಥ ಒಂದು ಏನಂದ್ರೆ ನಾಯಕರ ನಡವಳಿಕೆ ಕೂಡ ನನಗೆ ಪಾರ್ಟಿ ಬಿಡಲಿಕ್ಕೆ ಕಾರಣ ಆಗಿದೆ. ಮತ್ತು ನಾನು ಯಾವುದೇ ಆಸೆ ಮತ್ತು ಒಂದು ಹುದ್ದೆಯನ್ನು ನೆಚ್ಚಿಕೊಂಡು ಕಾಂಗ್ರೆಸ್ಸನ್ನು ಇವತ್ತು ಸೇರ್ತಕ್ಕಂಥದ್ದು ನಿರ್ಣಯ ಮಾಡಿಲ್ಲ. ನಾನು ನಿನ್ನೆ ಕೂಡ ಒಂದು ಮಾತನ್ನು ಭಾಳ ಚುಟುಕಾಗಿ ಮಾತಾಡಿದ್ದೇನೆ ನಮ್ಮ ನಾಯಕರ ಜೊತೆಗೆ. ಮುಖ್ಯಮಂತ್ರಿಯವರು ಇರ್ಬೋದು, ಡೆಪ್ಟಿ CM ಇರ್ಬೋದು, ಇನ್ನಿತರ ನಮ್ಮ ನಾಯಕರೆಲ್ಲರೂ. ಈಗ ಪಾರ್ಲಿಮೆಂಟ್ ಕ್ಷೇತ್ರದ ನನ್ನ ಅಭಿವೃದ್ಧಿ ಪರವಾಗಿ ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೇನೆ. ಅಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಅವರು ಈಗ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಕೂಡ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲ ನಾಯಕರಿಗೆ, ನಮ್ಮ ರಾಘವೇಂದ್ರ ಇರ್ಬೋದು, ಇಡೀ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರ ನಮ್ಮ ಭಾಗಕ್ಕೆ ಏನಾಗಬೇಕು ಮುಂದಿನ ದಿನಮಾನದಲ್ಲಿ. ಇವತ್ತು ನಮ್ಮ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರು 100ಕ್ಕೆ 100 ಗೆಲ್ತಾರಂತ ನನಗೆ ಅನಿಸ್ತದೆ. ಇವತ್ತು ಅವ್ರು ಗೆದ್ದದ್ದ ಸಂದರ್ಭದಲ್ಲಿ ಇವತ್ತು ಇನ್ನೂ ಕೂಡ ರೈಲ್ವೆ ಪ್ರಾಜೆಕ್ಟ್ಗಳು ಇವತ್ತು ರಾಯಚೂರಿಗೆ ಇವತ್ತು ಅದನ್ನು ಪೂರ್ತಿಗೊಳಿಸ್ತಕ್ಕಂಥದ್ದು ಇರ್ಬೋದು. ಗಿಣಿಗೇರ, ಮೆಹಬೂಬ್ ನಗರದ್ದು, ಈಗ ಗದಗವಾಡಿ ಕೂಡ ಇವತ್ತು ಅದನ್ನು ಕೂಡ ಪೂರ್ತಿ ಮಾಡ್ತಕ್ಕಂಥದ್ದು ಇರ್ಬೋದು. ಭಾಳ ಮುಖ್ಯವಾದಂಥದ್ದು ನಮಗೆ ಸಿಂಗ್ಟಾಲೂರು ಯೋಜನೆ ಕಾರ್ಯಗತ ಆಗಬೇಕಾಗಿದೆ. ನಮ್ಮ ರಾಘು ಅವರಿದ್ದಾರೆ. ನಮ್ಮ ಏನಂದರೆ ಒಂದು ನಮಗೆ ವಿಶ್ವಾಸ ಇದೆ, ನಮ್ಮ ರಾಘವೇಂದ್ರ ಇರೋದ್ರಿಂದ ಮುಖ್ಯಮಂತ್ರಿಯವರು, ನಾನು ಕೂಡ ಹತ್ತಿರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಆದರೂ ಕೂಡ ರಾಘವೇಂದ್ರರು ಭಾಳ ನಮ್ಮ ಮುಖ್ಯಮಂತ್ರಿಯವರಿಗೆ ಹತ್ತಿರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಜನನಾಯಕ ಅಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಸಿಂಗ್ಟಾಲೂರು ಯೋಜನೆಯನ್ನು ಮುಂದಿನ ದಿನಮಾನದಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದರ ಜೊತೆಗೆ ನನ್ನ ಕನಸು ಏರ್ಪೋರ್ಟ್ ಆಗಬೇಕಾಗಿತ್ತು ಕೊಪ್ಪಳದಲ್ಲಿ, ಅದು ಆಗಲಿಲ್ಲ. ಯಾವುದೇ ಕಾರಣ ಇರ್ಬೋದು, ಅದ್ರ ಬಗ್ಗೆ ಟೀಕೆ ಏನು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಈಗ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು, ಎಲ್ಲ ನಾಯಕರು ಕೂಡ ಸೇರಿಕೊಂಡು ಕೊಪ್ಪಳದ ಒಂದು ಏನಿಂದ ವಿಮಾನ ನಿಲ್ದಾಣವನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ಪ್ರಯತ್ನವನ್ನು ಮಾಡ್ತೇವೆ.
ಈಗ ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಕೂಡ ಆಗಬೇಕು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಶೇರಿಂಗ್ ಇದೆ. ಅದು ಅಂದರೆ ಕರ್ನಾಟಕದ ಸೇರು ಇಷ್ಟು, ಕೇಂದ್ರ ಸೇರು ಇಷ್ಟಿದೆ. ಅದ್ರ ಬಗ್ಗೆ ಕೂಡ ಎಲ್ಲ ನಾಯಕರು ಕೂಡ ಇವತ್ತು ತೀರ್ಮಾನವನ್ನು ಮಾಡಿ ನಮ್ಮ ಭಾಗದಲ್ಲಿ ಏನೇನು ಆಗಬೇಕಾಗಿದೆ, ಸಿಂಧನೂರು ಅಂತ ಇವತ್ತು ಪಟ್ಟಣದಲ್ಲಿ ಕೂಡ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಂತ ನಮ್ಮ ಸಂಕಲ್ಪ ಇದೆ. ಈ ಥರ ಎಲ್ಲ ಇವತ್ತು ಪ್ರಾಜೆಕ್ಟನ್ನು ಮುಂದಿನ ದಿನಮಾನದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಈ ಭಾಗಕ್ಕೆ ಅಭಿವೃದ್ಧಿ ಪರವಾದಂಥ ಒಂದು ಚಿಂತನೆಯನ್ನು ನಾವು ಮಾಡ್ತೀವಿ.